Good morning, students. How are you all? I hope you're safe and healthy at home. Welcome to First Standard Maths class. Students, Unit 7 na Day 4, Day 5 and Day 6 class na already ನೀವು ಲೀಡ್ ಸ್ಕೂಲ್ at home ಆನ್ಲೈನ್ ಕ್ಲಾಸಲ್ಲಿ ವಾಚ್ ಮಾಡಿದ್ದೀರಾ. Isn't it, children? So once again I recapping the video for you to understand neatly. Okay? First we start from the ಡೇ 4 ಅಂತಂದ್ರೆ ಮಂಡೇ ಕ್ಲಾಸಲ್ಲಿ ಏನು ಕಲ್ತಿದ್ದೀರಾ ಅಂತ ಹೇಳಿಬಿಟ್ಟು ಇನ್ನೊಂದ್ಸಲ ರೀಕ್ಯಾಪ್ ಮಾಡೋಣ ಮಕ್ಕಳ. ಓಕೆ, ಇನ್ ಮಂಡೇ ಕ್ಲಾಸ್ ಯು ಲರ್ನ್ that identification of the notes and coins, isn't it, children? Students, see this picture. Take out 4 5 rupee coin from your pouch. So ನಿಮ್ಮ ಪೌಚಿಂದ ಈ 4 5 rupee ಕಾಯಿನ್ ಅನ್ನ ತಗೊಳ್ಳಿ. ಓಕೆ, what is the value of this coin? 5 rupee. How many 5 rupee coins are there? Yes, 4 5 rupee coins are there, isn't it, children? Students, take out a 20 rupee note from your pouch. ನಿಮ್ಮ ಪೌಚಿಂದ 20 ರೂಪೀಸ್ದು ಒಂದು ನೋಟನ್ನು ತಗೊಳ್ಳಿ. ಸ್ಟೂಡೆಂಟ್ಸ್, ಲಾಸ್ಟ್ ವಿಡಿಯೋದಲ್ಲೇ ನಾನು ಹೇಳಿದ್ದೆ ನಿಮಗೆ. ಸೊ ಐಡೆಂಟಿಫಿಕೇಶನ್ ಆಫ್ ನೋಟ್ಸ್ ಆ್ಯಂಡ್ ಕಾಯಿನ್ ಇಂದು ನಿಮ್ಮ ಪೇರೆಂಟ್ಸ್ ಜೊತೆ ಕೂತ್ಕೊಂಡು ಐಡೆಂಟಿಫೈ ಮಾಡಿಬಿಟ್ಟು ಅದ್ರ ವಿಡಿಯೋ ಒಂದು ಕಳಿಸಿ ನನಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಜನ ಕಳಿಸಿದ್ದೀರಾ, ಇನ್ನೂ ಸ್ವಲ್ಪ ಜನ ಕಳಿಸಿಲ್ಲ. ಸೊ ತಪ್ಪದೆ ಐಡೆಂಟಿಫಿಕೇಶನ್ ಆಫ್ ನೋಟ್ಸ್ ಆ್ಯಂಡ್ ಕಾಯಿನಿಂದ ಒಂದು ವಿಡಿಯೋ ಮಾಡಿಬಿಟ್ಟು ನನಗೆ ಸೆಂಡ್ ಮಾಡಿ. ಓಕೆ, ದಿಸ್ ಇಸ್ ಅ 20 ರೂಪೀಸ್ ನೋಟ್. ವಿಚ್ ಈಸ್ ಈಸಿಯರ್ ಟು ಕ್ಯಾರಿ, ದ ನೋಟ್ ಆರ್ 5 ರೂಪಿ ಕಾಯಿನ್? ಇಲ್ಲಿ ನೋಡಿ, ಇಲ್ಲಿ 5 ರೂಪಿ ಕಾಯಿನನ್ನು 4 ಸೇರಿಸಿದ್ರೆ 20 ರೂಪೀಸ್ ಆಗತ್ತೆ. ಓಕೆ, ಸೊ ಇದು 20 ರೂಪಿ ನೋಟ್. ಹಾಗಾದರೆ ನಿಮಗೆ ಕ್ಯಾರಿ ಮಾಡಲಿಕ್ಕೆ ಯಾವುದು ಈಸಿಯಾಗಿರುತ್ತೆ? ಎಸ್, ಆಬ್ವಿಯಸ್ಲಿ 20 ರೂಪಿ ನೋಟ್ ಈಸ್ ಈಸಿಯರ್ ಟು ಕ್ಯಾರಿ ಕಂಪೇರ್ಡ್ ಟು 4 5 ರೂಪಿ ಕಾಯಿನ್. ಓಕೆ student, this is why we also have 50 rupee note. ಸೊ ಅದೇ ಕಾರಣಕ್ಕೆ ನಾವು ಅಮೌಂಟ್ ಜಾಸ್ತಿ ಯಾವುದಿರುತ್ತೋ ಅಂತಂದರೆ 50 ರೂಪಿ, 100 ರೂಪಿ, 500 ರೂಪಿ, 200 ರೂಪೀಸ್ ಎಲ್ಲದು ಏನಾಗಿದೆ, ನೋಟ್ಸಲ್ಲೇ ಇದೆ. ಯಾಕಂದರೆ ನಮಗೆ ಕ್ಯಾರಿ ಮಾಡಲಿಕ್ಕೆ ಈಸಿ ಆಗತ್ತೆ. ಓಕೆ ಚಿಲ್ಡ್ರನ್? ಸ್ಟೂಡೆಂಟ್ಸ್, what is the value of this note? ಮಕ್ಕಳ, ನೀವು ಸ್ಕೂಲಿಗೆ ಬರದೇ ಇರೋ ಕಾರಣದಿಂದ ಸೊ ಪೇರೆಂಟ್ಸ್ ನೀವು ಕೂಡ ಸ್ವಲ್ಪ ಮಕ್ಕಳಿಗೆ ಹೆಲ್ಪ್ ಮಾಡಿ. ಅಂತಂದರೆ ಈ 5 ರೂಪೀಸ್ ನೋಟ್ಸನ್ನು ನಾನು ಏನು ತೋರಿಸ್ತಾ ಇದ್ದೀನಲ್ಲ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ನೋಟ್? ಸೊ ನಾನು ಈ ನೋಟನ್ನು ತೋರಿಸ್ತಾ ಹೋದಂಗೂ ಮಕ್ಕಳು ಅದ್ರ ವ್ಯಾಲ್ಯೂನ ಹೇಳ್ತಾ ಹೋಗಬೇಕು. ಓಕೆ ಸ್ಟೂಡೆಂಟ್ಸ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ನೋಟ್? ಎಸ್, ಇಟ್ ಈಸ್ 5 ರೂಪೀಸ್ ನೋಟ್. ಓಕೆ ಸ್ಟೂಡೆಂಟ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ನೋಟ್? ಥಿಂಕ್. ಎಸ್, ಇಟ್ ಈಸ್ 10 rupee note. Student, what is the value of this note? Think. Yes, this is a 20 rupees note. What is the value of this note? Yes, this is 50 rupees note. Understood, students? And ಆ ಕ್ಲಾಸಲ್ಲಿ ಅಂತಂದರೆ ಮಂಡೇ ಕ್ಲಾಸಲ್ಲಿ ಮತ್ತೆ ಏನು ಮಾಡಿದ್ದೀರಾ ಅಂತಂದರೆ WS4ನ ನೀವು ಫಿಲ್ ಮಾಡಿದ್ರಿ ಅಲ್ವಾ ಮಕ್ಕಳ? ಸೊ WS4ಅಲ್ಲಿ ಏನಿದೆ, ಸರ್ಕಲ್ ದ 20 ರೂಪಿ ನೋಟ್. ಸೊ ಇದರಲ್ಲಿ ಡಿಫ್ರೆಂಟ್ ವ್ಯಾಲ್ಯೂ ಇರುವಂತಹ ನೋಟ್ಸ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ 20 ರೂಪಿ ನೋಟ್ ಯಾವುದು ಅಂತ ಹೇಳಿಬಿಟ್ಟು ಐಡೆಂಟಿಫೈ ಮಾಡಿ ಅದಕ್ಕೆ ಸರ್ಕಲ್ ಹಾಕಬೇಕು. ಓಕೆ ಸ್ಟೂಡೆಂಟ್ಸ್, ಸಿ ದಿಸ್. This is a 20 rupee note. Okay children?
Student, what is the value of this note? Circle the 50 rupee note. Observe clearly, students. In these two notes, which is the 50 rupee note? Yes, this one is the 50 rupee note. Circle the 50 rupee note. Okay. ಸೊ ಹಾಗಾದ್ರೆ ಹೋಮ್ವರ್ಕ್ ಏನು ಕೊಟ್ಟಿದ್ರು ನಿಮಗೆ? ಸಾಲ್ವ್ ಕ್ವಶನ್ ನಂಬರ್ 3 ಫ್ರಮ್ WS4. WS4 ಅಲ್ಲಿ ಇರುವಂತಹ ಕ್ವಶನ್ ನಂಬರ್ 3ನ ಸಾಲ್ವ್ ಮಾಡಿ ಅಥವಾ ಮ್ಯಾಚ್ ಮಾಡಿ ಅಂತ ಕೊಟ್ಟಿದ್ರು. ಕ್ವಶನ್ ನಂಬರ್ 3 ಇದೆ, ಏನಿದೆ ನೋಡಿ ಇಲ್ಲಿ. ಮ್ಯಾಚ್ ದ ನೋಟ್ ವಿತ್ ಅ ಕರೆಕ್ಟ್ ವ್ಯಾಲ್ಯೂ. ಸೊ ಇಲ್ಲಿ ನೋಟ್ಸ್ಗಳನ್ನು ಐಡೆಂಟಿಫೈ ಮಾಡಿದ್ದೀರಾ ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ರಾಬ್ಲಮ್ ಅಲ್ಲಿ. ಥರ್ಡ್ ಮೇನಲ್ಲಿ ಏನಿದೆ, ಸೊ ಇಲ್ಲಿ ನೋಟ್ಸಿನ ಕೊಟ್ಟಿದ್ದಾರೆ ಒಂದು ಕಾಲಮಲ್ಲಿ, ಇನ್ನೊಂದು ಕಾಲಮಲ್ಲಿ ಅದ್ರ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಅದಕ್ಕೆ ನೀವು ಮ್ಯಾಚ್ ಮಾಡಬೇಕಾಗತ್ತೆ. ಓಕೆ ಚಿಲ್ಡ್ರನ್, ನೌ ವಿ ಮೂವ್ ಆನ್ ಟು ದ ಡೇ 5 ಅಂತಂದರೆ ವೆಡ್ನೆಸ್ಡೇ ಕ್ಲಾಸಲ್ಲಿ ಏನು ಕಲ್ತಿದ್ದೀರಾ ಅಂತ ಹೇಳಿಬಿಟ್ಟು ನೋಡೋಣ. ಸೊ ಇನ್ ವೆಡ್ನೆಸ್ಡೇ ಕ್ಲಾಸ್, ಹೌ ಮೆನಿ ರುಪೀಸ್ ಡು ವಿ ಹ್ಯಾವ್ ಅಂತಂದರೆ ಟೋಟಲ್ ಆಗಿ ಒಂದು ರುಪೀನ ಇನ್ನೊಂದು ರುಪೀಸ್ ಜೊತೆ ಆ್ಯಡ್ ಮಾಡಿದ್ರೆ ಟೋಟಲ್ ಆಗಿ ನಿಮಗೆ ಎಷ್ಟು ರುಪೀಸ್ ಸಿಗುತ್ತೆ ಅನ್ನೋದನ್ನು ನೀವು ಕಲ್ತಿದ್ದೀರಾ. ಓಕೆ, ಟೋಟಲ್ ಹೌ ಮೆನಿ ರುಪೀಸ್ ಡು ವಿ ಹ್ಯಾವ್. ಸ್ಟೂಡೆಂಟ್ಸ್, ಸಿ ದಿಸ್ ಕಾಯಿನ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಕಾಯಿನ್? ಥಿಂಕ್. Yes, this is 1 rupee coin. What is the value of this coin? Yes, this is 5 rupee coin. So the value of this coin is 1 rupee and value of this coin is 5 rupee. Okay? So 1 plus 5 is equal to 6, or 1 rupee coin plus 5 rupee coin. How much? Yes, this is 6 rupee. Understood? Student, identify this coin. Yes, this is 2 rupee coin. And what is the value of this coin? Yes, this is 5 rupee coin. 2 plus 5, or 2 rupee coin plus 5 rupee coin equals how much? 7 rupees. Students, see this. What is the value of this note? Yes, it is 5 rupee note. What is the value of this coin? Yes, this is 5 rupee coin. So how much? 5 rupee coin and 5 rupee note, that is 10 rupee. Understood, students? What is the value of this coin? Yes, this is 1 rupee coin. And what is the value of this coin? Yes, it is 10 rupee coin. Understood, students? So 10 rupee coin plus 1 rupee coin, total how much? Yes, that is 11 rupees. Isn't it, children? Student, what is the value of this coin? Yes, that is 10 rupee coin. What is the value of this note? Yes, this is 10 rupee note. Total 10 plus 10, or 10 rupee note plus 10 rupee coin. How much? 20 rupee. ಸೊ ನಿಮಗೇನಾದರೂ ಈ ಥರ ಆ್ಯಡ್ ಮಾಡಲಿಕ್ಕೆ ಬರಲಿಲ್ಲ ಅಂತಂದರೆ ಅಡಿಷನಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೆ ಅಲ್ವಾ, 10 in the mind, 10 in the hand. After 10, count after numbers 11, 12, 13, 14, 15, 16, 17, 18, 19, 20. How much? That is 20 rupees. Okay.
So answer the following. What is the value of this 10 rupee note? What is the value of this coin? 2 rupee coin. Total how much? 10 plus 2. 10 rupee plus 2 rupee. How much? 12 rupees. Count ಮಾಡಿ. 10 in the mind, 2 in the hand. After 10, 11, 12. What is the value of this note? Yes, that is 5 rupee note. What is the value of this coin? Yes, that is 10 rupee coin. 10 rupee plus 5 rupee. How much? 15 rupees. What is the value of this coin? 1 rupee. And what is the value of this coin? 5 rupee. So 1 in the mind, 5 in the hand. After 1, 2, 3, 4, 5, 6 rupee. Understood student? ಆ್ಯಂಡ್ ಆ ಕ್ಲಾಸಲ್ಲಿ ಮತ್ತೆ ಏನು ಮಾಡಿಸಿದ್ರು ನಿಮಗೆ WS5ನ ಕೂಡ ಕಂಪ್ಲೀಟ್ ಮಾಡಿದರು ಅಲ್ವಾ. ಸೊ WS5ನ ಕ್ವಶನ್ ನಂಬರ್ 1 ಕೂಡ ಕಂಪ್ಲೀಟ್ ಮಾಡಿದರು. ಹಾಗಾದರೆ ಕ್ವಶನ್ ನಂಬರ್ ಯಾವುದು ಅಂತ ಹೇಳಿಬಿಟ್ಟು ನೋಡೋಣ. ಆ್ಯಡ್ ದ ಕಾಯಿನ್ಸ್ ಟು ಫೈಂಡ್ ದ ಟೋಟಲ್ ವ್ಯಾಲ್ಯೂ. ಸೊ ಇಲ್ಲಿ ಕಾಯಿನ್ಸ್ ಆ್ಯಂಡ್ ನೋಟ್ಸ್ಗಳನ್ನು ಕೊಟ್ಟಿದ್ದಾರೆ, ಇಲ್ಲಿ ಬರೀ ಕಾಯಿನ್ಗಳನ್ನು ಕೊಟ್ಟಿದ್ದಾರೆ. ಓಕೆ, ಸೊ ವ್ಯಾಲ್ಯೂ ಆಫ್ ಈಚ್ ಕಾಯಿನನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದು ಎರಡನ್ನು ಟೋಟಲ್ ಮಾಡಿಬಿಟ್ಟು ಎಷ್ಟು ರುಪೀಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಬರಿಬೇಕು. ಓಕೆ ಸ್ಟೂಡೆಂಟ್, ಸಿ ದಿಸ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಕಾಯಿನ್? 1 rupee. And what is the value of this coin? 1 rupee. So 1 rupee plus 1 rupee. How much? 1 in the mind, 1 in the hand. After 1, 2 rupees. How much? 2 rupees. What is the value of this coin? 2 rupees. And what is the value of this coin? 1 rupees. So 2 rupees plus 1 rupees, that is 3 rupees. Okay children, in the same way you have to identify these coins and notes and also add the value of each coin and write the total here. Okay, and ಅವತ್ತು ಹೋಮ್ವರ್ಕ್ ಏನು ಕೊಟ್ಟಿದ್ರು ನಿಮಗೆ? ಸಾಲ್ವ್ ಕ್ವಶನ್ ನಂಬರ್ 2 ಆಫ್ WS5. ಸೊ WS5ಅಲ್ಲಿರುವಂಥ ಕ್ವಶನ್ ನಂಬರ್ 2ನ ಸಾಲ್ವ್ ಮಾಡಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ರು. ಓಕೆ, ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಡೇ 6. ಅಂತಂದರೆ ಫ್ರೈಡೇ ಕ್ಲಾಸಲ್ಲಿ ಏನು ಕಲ್ತಿದ್ದೀರಾ ಅಂತ ಹೇಳಿಬಿಟ್ಟು ಒಂದ್ಸಲ ರಿಕ್ಯಾಪ್ ಮಾಡೋಣ ಮಕ್ಕಳ. ಇನ್ ದಟ್ ಡೇ ದ ಟಾಪಿಕ್ ಈಸ್ 1 digit addition. ಸೊ 1 digitನ ಯೂಸ್ ಮಾಡಿಬಿಟ್ಟು ಆ್ಯಡ್ ಮಾಡೋ ಅಂಥದ್ದು. ಓಕೆ ಸ್ಟೂಡೆಂಟ್, ಸಿ ದಿಸ್ ಪಿಕ್ಚರ್. Rohan wants to buy a pencil. He goes to the shop. ಸೊ ರೋಹನ್ ಒಂದು ಪೆನ್ಸಿಲ್ ತಗೊಬೇಕು ಅಂತ ಹೇಳಿಬಿಟ್ಟು ಶಾಪಿಗೆ ಹೋಗ್ತಾನೆ. ಓಕೆ, ಶಾಪಿಗೆ ಹೋಗ್ಬಿಟ್ಟು ಕೇಳ್ತಾನೆ, ಹೌ ಮಚ್ ಈಸ್ ದ ಪೆನ್ಸಿಲ್ ಫಾರ್? ಸೊ ಈ ಪೆನ್ಸಿಲಿಗೆ ಎಷ್ಟು ಅಮೌಂಟ್ ಆಗತ್ತೆ ಅಂತ ಹೇಳಿಬಿಟ್ಟು ಕೇಳ್ತಾನೆ. ಅದಕ್ಕೆ ಶಾಪ್ ಸೆಲ್ಲರ್ ಏನಂತಾರೆ, ದಿಸ್ ಪೆನ್ಸಿಲ್ ಈಸ್ ಫಾರ್ ₹6. ಆ ಪೆನ್ಸಿಲಿಗೆ ಎಷ್ಟು ರುಪೀಸ್ ಅಂತ ಹೇಳ್ತಾರೆ? 6 rupees ಅಂತ ಹೇಳ್ತಾರೆ. ಓಕೆ, ಸೊ ರೋಹನ್ ಹತ್ರ ಎಷ್ಟು ರುಪೀಸ್ ಕಾಯಿನ್ಸ್ ಇದೆ ನೋಡಿ ಇಲ್ಲಿ. 1 rupee ಕಾಯಿನ್ ಇದೆ, 5 rupee ಕಾಯಿನ್ ಇದೆ ಆ್ಯಂಡ್ 2 rupee ಕಾಯಿನ್ ಇದೆ. ಹಾಗಾದರೆ 6 rupee ಆಗೋದಕ್ಕೆ ಯಾವ ಕಾಯಿನ್ಗಳನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ರೋಹನ್ ಥಿಂಕ್ ಮಾಡ್ತಾ ಇದ್ದಾನೆ, ಆ್ಯಡ್ ಮಾಡ್ತಾ ಇದ್ದಾನೆ. ಇಲ್ಲಿ ನೋಡಿ ಮಕ್ಕಳ, ರೋಹನ್ ಥಿಂಕ್ ಮಾಡ್ತಾ ಇದ್ದಾನೆ. 1 rupees ಪ್ಲಸ್ 2 rupee ಕಾಯಿನ್ನ ಟೋಟಲ್ ಮಾಡಿದ್ರೆ ಎಷ್ಟು ರುಪೀಸ್ ಆಯಿತು? 3 rupees ಆಯಿತು. ಸೊ 6 rupees ಆಗಲಿಲ್ಲ ಅಲ್ಲಿ ಅಲ್ವಾ. ಆ್ಯಂಡ್ ನೆಕ್ಸ್ಟ್ 2 rupees ಕಾಯಿನ್ ಆ್ಯಂಡ್ 5 rupees ಕಾಯಿನ್ ಟೋಟಲ್ ಮಾಡಿದ್ರೆ ಎಷ್ಟು ರುಪೀಸ್ ಆಯಿತು?
7 rupees ಆಯಿತು. ಬಟ್ ರೋಹನ್ನಿಗೆ ಎಷ್ಟು ರುಪೀಸ್ ಬೇಕು? 6 rupees ಬೇಕು ಅಂತಂದರೆ ಹಾಗಾದರೆ ಯಾವ್ಯಾವ ಕಾಯಿನನ್ನು ಟೋಟಲ್ ಮಾಡಬೇಕಾಗತ್ತೆ ಅವನು? ಎಸ್, ದಟ್ ಈಸ್ 5 rupee ಕಾಯಿನ್ ಪ್ಲಸ್ 1 rupee ಕಾಯಿನ್, ದಟ್ ಈಸ್ 6 rupee ಕಾಯಿನ್. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ಸೊ ಈ ರೀತಿಯಾಗಿ ರೋಹನ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಎಷ್ಟು ರುಪೀಸ್ ಕೊಡಬೇಕು ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡ್ತಾನೆ. ಓಕೆ, ಐ ಶುಡ್ ಗಿವ್ ಟು 5 rupees ಆ್ಯಂಡ್ 1 rupee ಕಾಯಿನ್. ಇಟ್ ಮೇಕ್ಸ್ 6 rupees. ಸೊ ಹಾಗಾದರೆ ರೋಹನ್ನು ಈ 6 rupees ಟೋಟಲ್ ಕೌಂಟ್ ಮಾಡೋದಕ್ಕೆ ಯಾವ್ಯಾವ ಸ್ಟೆಪ್ಸನ್ನು ಫಾಲೋ ಮಾಡ್ದ ಅಂತ ಹೇಳಿಬಿಟ್ಟು ನೋಡೋಣ ಮಕ್ಕಳ. ಸ್ಟೆಪ್ 1, ರೋಹನ್ ಟುಕ್ ಆಲ್ ದ ಕಾಯಿನ್ಸ್ ಹಿ ಹ್ಯಾಡ್. ಅವನ ಹತ್ರ ಯಾವ್ಯಾವ ಕಾಯಿನ್ಸ್ ಇದೆಯೋ ಅದೆಲ್ಲ ಕಾಯಿನ್ಸನ್ನು ತೆಗಿತಾನೆ. ಓಕೆ, ಸೆಕೆಂಡ್ ಸ್ಟೆಪ್, he added them in a different way and checked their total. ಅಂತಂದರೆ ಡಿಫ್ರೆಂಟ್ ಕಾಯಿನ್ಸನ್ನ ವ್ಯಾಲ್ಯೂನ ಆ್ಯಡ್ ಮಾಡ್ತಾ ಹೋಗ್ತಾನೆ. ಇಲ್ಲಿ ನೋಡಿ ಮಕ್ಕಳ, ಇಲ್ಲಿ 1 rupee ಕಾಯಿನ್ ಇದೆ, ಇಲ್ಲಿ 2 rupee ಕಾಯಿನ್ ಇದೆ. ಟೋಟಲ್ ಮಾಡಿದಾಗ ಎಷ್ಟಾಯಿತು? 3 rupee ಆಯಿತು. ಇಲ್ಲಿ 2 rupee ಕಾಯಿನ್ ಇದೆ, ಇಲ್ಲಿ 5 rupee ಕಾಯಿನ್ ಇದೆ. ಟೋಟಲ್ ಮಾಡಿದಾಗ ಎಷ್ಟಾಗತ್ತೆ? 7 rupee ಆಗುತ್ತೆ. ಸೊ ಫೈನಲಿ he get the answer 5 rupee coin plus 1 rupee coin, that is 6 rupees. So he chose the coins that made rupees 6. ಸೊ ಯಾವ ಕಾಯಿನ್ಸನ್ನು ಟೋಟಲ್ ಮಾಡಿದ್ರೆ 6 rupees ಆಗುತ್ತೋ ಆ ಕಾಯಿನ್ಗಳನ್ನು ಅವನು ಚೂಸ್ ಮಾಡ್ತಾನೆ. ದಿಸ್ ಈಸ್ ಹೌ ವಿ ಐಡೆಂಟಿಫೈ ವಿಚ್ ಕಾಯಿನ್ಸ್ ಟು ಯೂಸ್. ಓಕೆ ಸ್ಟೂಡೆಂಟ್ಸ್, from your pouch, take out the following coin. ನಿಮ್ಮ ಪೌಚನ್ನ ತಗೊಂಡ್ಬಿಟ್ಟು ಅದರಲ್ಲಿ ಇರುವಂತಹ ಈ ಕಾಯಿನ್ಸ್ಗಳನ್ನು ತೆಗೆದು ಮೇಕ್ ದ ಫಾಲೋಯಿಂಗ್ ಅಮೌಂಟ್ ಯೂಸಿಂಗ್ ದ ಕಾಯಿನ್. ಸೊ ಈ ಕಾಯಿನ್ಸನ್ನು ತಗೊಂಡ್ಬಿಟ್ಟು ಟೋಟಲ್ ಮಾಡ್ತಾ ಹೋಗಿ. ಅದು ಒಂದು 3 rupee ಆಗಬೇಕು, ಇನ್ನೊಂದು 7 rupee ಆಗಬೇಕು. ಓಕೆ ಸ್ಟೂಡೆಂಟ್ಸ್? ಆ್ಯಂಡ್ ಆ ಡೇಯಲ್ಲಿ WS7 ಕೂಡ ಫಿಲ್ ಮಾಡಿಸಿದ್ರು. WS7ಅಲ್ಲಿ ಏನಿದೆ ನೋಡಿ ಮಕ್ಕಳ, ಇಲ್ಲಿ 3 ಕಾಯಿನ್ಸ್ ಇದೆ. ಓಕೆ, 5 rupee ಕಾಯಿನ್, 2 rupee ಕಾಯಿನ್ ಆ್ಯಂಡ್ 1 rupee ಕಾಯಿನ್. ಸೊ ಇಲ್ಲಿ ಎಷ್ಟು ರುಪೀಸ್ ಟೋಟಲ್ ಮಾಡಬೇಕಾಗತ್ತೆ? ನೀವು 3 rupeesನ ಟೋಟಲ್ ಮಾಡಬೇಕು ಅಂತಂದರೆ ಯಾವ ಕಾಯಿನ್ಗಳನ್ನು ಆ್ಯಡ್ ಮಾಡಬೇಕು ಅಂತ ಹೇಳಿಬಿಟ್ಟು ನೋಡಬೇಕು. Student, this is 2 rupee coin and this is 1 rupee coin. 2 rupees plus 1 rupee is equal to how much? 3 rupee coin. In the same way, you have to add these coins and write the total here. Okay children? So students, I hope you understood the summary of this week class. Thank you. Have a nice day.